ಸಾಲೆಲ್ಲ ಮುರಿದ್ರಿ ಬರೋಬ್ಬರಿ ಆತ್ರಿ ಪವರ್ ಕ್ಯಾರಿಂಗ್ ರೀ ಗೊಬ್ಬರ ಹಾಕಿರ ಹೇಳ್ರಿ ಮತ್ತೆ ಸಾಲ್ ಮುರಿ ಹಾಕ್ರಿ ಗೊಬ್ಬರ ಯಾವ್ದು ಹಾಕಿನಿ ಅಂದ್ರನ ಹಾಂ ರೀ ಈಗ ನಾ ತಿಳಿದದ್ದು ಹಾಕಿಲ್ಲ ಇದಕ್ಕೆ ನಾ ತಿಳಿದದ್ದು ಹಾಕಾಕ ನಡೆಯಂಗಿಲ್ಲ ಅದಕ್ಕೆ ನಾ ಹೆಂಗೆ ಗೊಬ್ಬರ ಕೊಟ್ಟೇನಿ ಅಂದ್ರೆ ಇದನ್ನ ಹಾದವ್ರ ಖಾಲಿ ಪ್ಲಾಟ್ ಇದ್ದಾಗ ಮಣ್ಣು ಪರೀಕ್ಷೆ ಮಾಡಿಸಿನಿ ಇದು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ರಿಪೋರ್ಟ್ ಪ್ರಕಾರ ಗೊಬ್ಬರ ಕೊಟ್ಟೇನಿ ಮಣ್ಣು ಪರೀಕ್ಷೆದಾಗ ಇದ್ರದ್ದು ಏನು ಬಂತಂದ್ರೆ ಇದು ಫಾಸ್ಫರಸ್ ರಂಜಕದ ಪ್ರಮಾಣ ಹೆಚ್ಚು ಬಂದ ಅದು ಎಷ್ಟು ಇರ್ಬೇಕಂದ್ರೆ ಒಂದು ಎಕರೆಗೆ 10 ರಿಂದ 25 kg ರಂಜಕದ ಪ್ರಮಾಣ ಇರ್ಬೇಕು ಅದು 10 ರಿಂದ 25 ಇರಬೇಕು ನಂದು ಏನಾಗೈತೆ ಅಂದ್ರೆ ಈಗ ರಿಸಲ್ಟ ಸಾಯಿಲ್ ಟೆಸ್ಟ್ದಾಗ 65 ಬಂದೈತದು 25 ಇರೋದು ಫಾಸ್ಫರಸ್ DAP ಅದು 65 ಬಂದೈತೆ ರಂಜಕ ಅದಕ್ಕೆ ಈಗ ಏನು ಮಾಡೀನಿ ಅಂದ್ರೆ ಈಗ ನಾ ರಂಜಕ ಒಟ್ಟ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಈಗ ಏನು ಕೊಟ್ಟೇನಿ ಅಂದ್ರೆ ಈಗ ನೈಟ್ರೋಜನ್ ಕೊಟ್ಟೇನಿ ನೈಟ್ರೋಜನ್ ಅಂದ್ರೆ ಇದು ಯೂರಿಯಾ ಪೊಟ್ಯಾಸ್ ಕೊಟ್ಟಾನಿ ರಂಜಕ ಪ್ರಮಾಣದಾಗ ಹೆಚ್ಚು ಇರೋದ್ರಿಂದ ಅದನ್ನ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಅದನ್ನ ಕರಗಿಸಿ ಕೊಡುವಂಥದ್ದು ಒಂದು ಬ್ಯಾಕ್ಟೀರಿಯಾ ಇರ್ತದೆ ಅದನ್ನು ಕೊಟ್ಟಾನಿ ಈಗ ಅದನ್ನು ಕೊಟ್ಟ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಡೋಸ್ ಕೊಟ್ಟಾನಿ ಅದು ಆ ರಿಪೋರ್ಟ್ ಒಂದು ನಮಗೆ ಬೇಕಾ ಹಿಂಗೆ ಬೇಸಲ್ ಡೋಸ್ ಕೊಡೋ ಮುಂದೆ ಮಾತ್ರ ಅದು ಅವಶ್ಯ ಮಣ್ಣು ಪರೀಕ್ಷೆ ಯಾಕೆ ಮಾಡ್ಸತ್ತಂದ್ರೆ ಇಲ್ಲಿ ಕೊಡುವಾಗ ಈಗ ಏನಾಗೈತೆ ಅಂದ್ರೆ ಈಗ ಫಾಸ್ಫರಸ್ ಹೆಚ್ಚೈತಪ್ಪ ಅದ್ರಾಗ ಮತ್ತು ನಾವು ಅದನ್ನ ತಂದು ಹೋಗುದು ಅಂದ್ರೆ ವಿಷ ಆಗಿಬಿಡ್ತೈತೆ ಅದು ಭೂಮಿ ನಾ ಅದನ್ನ ಒಂದು ಹಳ ತೋರಿಸಿಲ್ಲ ಅದಕ್ಕೆ ಯಾಕಂದ್ರೆ ನನ್ನ ಕಡೆ ಒಬ್ಬ ಮನುಷ್ಯಂದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಹೆಂಗೈತೆ ಹಂಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಐತಿ ಮತ್ತು pH ಇದ್ರದ ಹೈ ಬಂಗತಿ 8.5 ಬಂಗತ್ತದ pH ರಸಾರ 8.5 ಬಂಗತಿ ಅದನ್ನ ಇಳಿಸ್ಬೇಕಾದ್ರೆ ಏನು ಮಾಡ್ಬೇಕು ಅದನ್ನೆಲ್ಲನ ಈಗ ಭಾಳಷ್ಟು ನಾನು ಹೆಂಗೆ ಮಾಡ್ತಾನು ನನ್ನಲ್ಲಿ ಸ್ವಂತ ನಾಲೆಜ್ ಹತ್ತಿರಂಗಿಲ್ಲ ನನಗೆ ಅದರದ ಜ್ಞಾನದ ಹಸು ಇರೋದ್ರಿಂದ ಈ BSc ಅಗ್ರಿ MSc ಅಗ್ರಿ ಆದವ್ರು ನಾ ಸಾಯಿಲ್ ಟೆಸ್ಟ್ ರಿಪೋರ್ಟ್ ತೊಗೊಂಡು ಹೋಗಿ ಅವ್ರನ್ನ ತಿರುಗಿ ಕೆಡಿಸ್ತಾನೆ ಅವ್ರನ್ನ ಇದು pH ನಂದು 6.5 ರಿಂದ 7.5 ಇರ್ಬೇಕಾಗಿತ್ತು 8.5 ಬಂಗತಿ ಇದಕ್ಕೆ ಏನು ಮಾಡಿದ್ರಿ ಅವ್ನು ಹೇಳ್ತಾಗ ಬಿಡೋದಿಲ್ಲ ನಾವು ಅದಕ್ಕೆ ಹಿಂಗೆ ನಾ ಚೆಕ್ ಮಾಡಿದಾಗ ಅವ್ರು ಏನು ಹೇಳಿದ್ರೆ ನನಗೆ ಇದನ್ನು ಜಿಪ್ಸಮ್ನಿ ಎಕರೆಗೆ 6 ರಿಂದ 7 ಚೀಲ ನೀವು ಜಿಪ್ಸಮ್ ಕೊಡ್ಬೇಕು ಈಗ ಜಿಪ್ಸಮ್ ಹಾಕೇನಿ ಇದಕ್ಕೆ 7 ಚೀಲ ಅಂತೆ ಇದಕ್ಕೊಂದು 3 ಎಕರೆ ಇದಕ್ಕೊಂದು 20-22 ಚೀಲ ಫಸ್ಟ್ ಜಿಪ್ಸಮ್ ಉಗಿದ ಆಚಿಂದ ನೈಟ್ರೋಜನ ಪೊಟ್ಯಾಸ ಕೊಟ್ಟಣಿ ಅದು ಪೊಟ್ಯಾಸ ಕೊಟ್ಟ ಆಚಿಂದ ಮೈಕ್ರೋಂಟಿ ಅಂತ ಅದಕ್ಕೆ ಅದೊಂದು ಹೈರೋ ಪ್ಲಸ್ G ಅಂತ ಬರ್ತೈತೆ ಇವ್ರದ್ದು ಬ್ಯಾಕ್ಟೀರಿಯಾ TSB ಒಲ್ಯಾಗ ಹೊಡ್ದ ಅದನ್ನೂ ಕೊಟ್ಟಣಿ ಕೊಟ್ಟ ಈಗ ನಾನು ಹೆಂಗೈತೆ ಅಂದ್ರೆ ಇನ್ನು ಮುಂದೆ ಇದನ್ನು 2-3 ಬೆಳೆ ತೆಗಿ ಹೊಡ್ದ ಫಾಸ್ಫರಸ್ ಹಾಯ್ ಐತ್ಲಿ ಅದನ್ನು ನಕ್ಕಿ ಡೌನ್ ಮಾಡೋದು pH ನಾರ್ಮಲ್ ತರೋದು ಇದು ಒಂದು ಐತಿ ಅದ್ರೊಳಗೆ ಹಿಂಗೆ ಮಾಡಿ ಡೋಸ್ ಕೊಡ್ತಾನೆ ನಾ ಇಲ್ರಿ ಯಾರನ್ನಾರು ಕೇಳಿ ಅದಕ್ಕೆ ಹಿಂಗೆ ಹೋಗಿ ನಾನು ಉಗಿದಿಲ್ಲ ನಾ ಏನು ಮಾಡ್ತಾನೆ ಇದ್ರದ ಕಬ್ಬು ಹಚ್ಚಕ್ಕಿಂತ ಮೊದಲ ಮನ್ಯಾಗ ಇದ್ರದ್ದು ರಿಪೋರ್ಟ್ ತೆಗೆದಿರ್ತಾನೆ ಮಣ್ಣು ಪರೀಕ್ಷೆ ಅದು ಅವ್ರು ಗೊತ್ತಿಲ್ಲದವ್ರು ಏನು ಅನ್ಸತಿ ಯಾವ್ದು ಗ್ಯಾಯ್ತನಪ್ಪ ಅಂತಾರ ಯಾವ್ದು ಗ್ಯಾಂಗಿಲ್ಲ ಅದು ಏನು ಬೇಡೈತಿ ಅದನ್ನ ಕೊಡ್ತಾನೆ ಅದರಿಂದ ಇಟ್ಟು ಇಳುವರಿ ಬರೋಕೆ ಸಾಧ್ಯತೆ ಇಟ್ಟು ಇಳುವರಿ ಮತ್ತು ಕರೆಕ್ಟ್ ನೀರಿನ ಮೇಂಟೇನ ಹಿಂಗೆಲ್ಲ ಮಾಡ್ಕೊತ ಹೋದ್ರಿಂದ ಬರ್ತೈತಿ ಗೊಬ್ಬರ ಹೋಗಿದಂದ್ರೆ ಈಗ ನಾ 20 ಚೀಲ ಹೋದ್ರೆ ನೀ 40 ಚೀಲ ಹೋದ್ರೆ ಬರಂಗಿಲ್ಲ ಅದು ನಿನ್ನ ಹೊಲಕ್ಕೆ ಯಾವ್ದು ಬೇಕಲ್ಲ ಅದನ್ನ ಕೊಡ್ಬೇಕು ಆ ಹೊಲಕ್ಕೆ ಅಂದ್ರೆ ನೀ ಹಂಗೆ ಮಣ್ಣು ನೋಡ್ರಿ ಗೊತ್ತಾಗಿಲ್ಲ ಅದನ್ನ ಹೋದ ನೀ ಲ್ಯಾಬ್ದಾಗ ಹೋದ ಅದನ್ನ ಚೆಕ್ ಮಾಡಿಸ್ಬೇಕು ಇದ್ರಾಗ ನ್ಯೂಟ್ರಿಷನ್ ಯಾವ್ದು ಹೆಚ್ಚೈತಿ ಕಡಿಮೆ ಐತಿ ಚೆಕ್ ಮಾಡಿಸಿ ಮಾಡೋರು ಈಗೆಲ್ಲ ಏನು ಹಿಂಗೆ ಮಾಡೋರು ಒಟ್ಟ ಏನು ಅಗ್ರಿಕಲ್ಚರ್ದಾಗ ಉಳಿತಾರೆ ಭೂಮಗಡ್ತಿ ಮಾಡೋರು ಒಟ್ಟು ಅಗ್ರಿಕಲ್ಚರ್ದಾಗ ಉಳಿಯಾಗಿ ಅವ್ರ ಲಾಸ್ ಆಗಿಬಿಡುತ್ತೆ ಮನುಷ್ಯ ಯಾಕಂದ್ರೆ ಎಲ್ಲ ಗೊಬ್ಬರ ರಸಾಯನ ಗೊಬ್ಬರ ತುಟ್ಟಿದಾವೆ ಈಗ ಮಾಡೋದ್ರಿಂದ 2000 ಒಂದೊಂದು ಚೀಲ 2100-2200 ರೂಪಾಯಿ ಅದಕ್ಕೆ ಅದು ಬ್ಯಾಡಾಗಿರ್ತೈತೆ ಅದನ್ನ ತಂದು ಹೋಗಿಬಿಡ್ತು ಈಗ ಒಮ್ಮೆ ರಿಪೋರ್ಟ್ದಾಗ ಈಗ ಪೊಟ್ಯಾಸ್ ಹಾಯ್ದು ಬಂದಿರ್ಬೇಕು ಪೊಟ್ಯಾಸ್ 1800 ರೂಪಾಯಿ 1800 ರೂಪಾಯಿ ರೊಕ್ಕ ಉಳಿಸ್ಬೇಕಾದ್ರೆ ನಾವು ಹಾಕಬಾರ್ದು ಅದು ಬ್ಯಾಡಾಗಿರ್ತೈತೆ ಅದಕ್ಕೆ ಇನ್ನು ಯಾರು ಹಿಂಗೆ ತಿಳಿದು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅವ್ರು ಒಟ್ಟ ಮಾಡಕ್ಕೆ ಸಾಧ್ಯ ಐತಿ ಹಿಂಗೆ ಯಾರು ಹೊಮ್ಮಗಡ್ತಿ ಹೊಂಟಾರೋ ಅವ್ರಿಗೆ ಒಟ್ಟ ಉಳಿಗಾಲ ಇಲ್ಲ ಅದು ಉಳಿಗಾಲ ಹೆಂಗಂದ್ರೆ ಯಾವ ಖರ್ಚಿನಲ್ಲ ಹಂಗಿಲ್ಲ ಎಲ್ಲ ಬರತ್ತಿರ್ತಾವ ಅವು ಇದ್ರ ಈಸೋದ್ರಿಂದ ವರ್ಷ ಮನುಷ್ಯ ಡೌನ್ ಹಾಕೋದು ಬಂದ್ಬಿಡ್ತದೆ ಅವ್ನು ಏನೆಲ್ಲ ಪ್ರಯತ್ನ ಮಾಡ್ತಾನೋ ಅಲ್ಲಿ ರೊಕ್ಕಾರ ಹೆಚ್ಚಾಕೈತಿ ಇನ್ಕಮ್ ಬರಂಗಿಲ್ಲ ಯಾಕಂದ್ರೆ ಅವಾಗ ಭೂಮಿಗೆ ವಿರುದ್ಧ ಇರ್ತೈತಲ್ಲ ಇಲ್ಲಿ ಅದಕ್ಕೆ ನಾವೇನೆಲ್ಲ ಹೆಂಗೆ ಜನ್ರೇಷನ್ ಇರೋದು ಯಾರೇ ಇರಲಿ ಇದನ್ನ ತಿಳಿದು ಮಾಡೋದು ಅಗ್ರಿಕಲ್ಚರ್ ನಾವು ಇಲ್ಲಾರ ಹಂಗೆ ತಂದು ಉಗಿಯಾಕೈತ್ರ ಎಷ್ಟೊತ್ತು ಉಗಿಯಾರು ನೀವು ಒಂದು ಚೀಲಿಗೆ 3000-2500 ರೂಪಾಯಿ ಈಗ ರಸಾಯನ ಸುಮಾರು ಅಂತ ಹೇಳ್ತಾರೆ ರಸಾಯನ ಒಟ್ಟು ಸುಮಾರು ಅಲ್ಲ ಅದ ರಸಾಯನ ಗೊಬ್ಬರ ಯಾರಿಗೆ ಸುಮಾರಲ್ಲ ಅದನ್ನು ತಿಳಿದು ಅದಕ್ಕೆ ಬೇಕಾದ ಕೊಟ್ರೆ ಸುಮಾರಲ್ಲ ಮತ್ತು ಅದಕ್ಕೆ ಬೇಡಾಗಿರೋ ತಂದು ಹೋದ್ರೆ ಮತ್ತು ರಸಾಯನ ಅಲ್ಲಿ ಎಲ್ಲ ಸುಮಾರು ಅವು ಸುಮಾರ ರಸಾಯನ ಸುಮಾರ ನಾವು ಅದಕ್ಕೆ ಯಾವ್ದು ಬೇಕು ಅದನ್ನ ನೀ ರಸಾಯನ ಗೊಬ್ಬರ ಕೊಟ್ಟಾಗನ ಬೇಯ್ದೈತಿ ಹಾಂ ಅದಕ್ಕೆ ಹಿಂಗೈತಿ ಗೊಬ್ಬರ ನೀ ಹಂಗೆ ಗೊಬ್ಬರ ಯಾವ್ದು ಹೋಗಿರುತ್ತೆ ನಂದು ನೋಡಿ ನೀವು ಹೋದ್ರೆ ಬರಂಗಿಲ್ಲ ನಿಂದು ಹೆಂಗಂದ್ರೆ ಹೆಂಗೆ ಸೇರಿ ಐತೆ ಹಂಗೆ ನಿನ್ನ ಹೊಲ ಅದಕ್ಕೆ ಏನು ಬೇಕಾಗೈತಿ ಏನಿಲ್ಲ ನಿಮ್ಮನ್ನು ಪರೀಕ್ಷೆ ಮಾಡಿಸ್ಕೊಂಬರ್ದು ಅದು ತಿಳಿಲ್ಲ ಅಂದ್ರೆ ತಿಳಿದಾರ ಕಡೆ ಕೇಳೋದು ಕೇಳಿ ಮಾಡಿದ್ರೆ ಅಷ್ಟ ಲಾಭದಾಯಕ ಕೃಷಿ ಹೋಗೈತಿ ಹಾಕತ್ತಿರ್ಲಿಕ್ಕೆ ಲಾಭದಾಯಕ ಆಗಂಗಿಲ್ಲ ಅದು ಇದೇನಾಗೈತಿ ಭಾಳಷ್ಟು ಜನ ನೋಡ್ತಾನ ಅದನ್ನು ಅದ್ರ ತಿಳ್ಕೊಂಡಿರಂಗಿಲ್ಲ ಹಂಗೆ ತಂದು ಉಗಿತಾರೋ ಮೊದಲೆಲ್ಲ ಭೂಮಿ ತಾಕತ್ತಿದ್ದು ಬರ್ತದೆ ಈಗೆಲ್ಲ ಅದ್ರ ಮಣ್ಣಿನ ಆರೋಗ್ಯ ಕೆಟ್ಟೈತಿ ಮೊದಲು ಅದನ್ನ ಆರೋಗ್ಯ ಸುಧಾರಣೆ ಮಾಡ್ಕೋಬೇಕು ನಾವು ಸುಧಾರಣೆ ಮಾಡ್ಕೊಂಡು ಮಾಡೋದ್ರಿಂದ ಬೆಳೆ ಬರುತ್ತೆ
ಅದಕ್ಕೆ ಹಿಂಗೆ ತಿಳ್ಕೊಂಡು ಮಾಡೋದು ನಾವು.